KPCL ಕೆಲಸ ಮಾಡಿ ಬಂದಿದ್ದೀನಿ ನಾನು. ಈಗ ಈ 622 ಜನ ವಿದ್ಯಾರ್ಥಿಗಳಿಗೆ 2017ರಲ್ಲಿ ಏನು ಪ್ರಕ್ರಿಯೆ ಮಾಡಿತ್ತಲ್ಲ, ಎಕ್ಸಾಮ್ ಆಗಿತ್ತು, ರಿಸಲ್ಟ್ ಬಂದಿತ್ತು, ಎಲ್ಲರೂ ಆಶಾವಾದಿಗಳಾಗಿತ್ತು ಇನ್ನೇನು ನೌಕರಿ ಸಿಗುತ್ತೆ ಅಂತ. ಬಟ್ ಅದಾಗಲಿಲ್ಲ. ಮತ್ತೆ ಈಗ ರೀಸೆಂಟ್ ಆಗಿ ಆಯ್ತು, ಎಲ್ರಿಗೂ ಮತ್ತೆ ಒಂದು ಮೊಳಕೆ ಹೊಡೆದ ಗಿಡದಂತೆ ಎಲ್ಲರೂ ಖುಷಿ ಆದ್ರು, ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಆಯ್ತು ಕೊನೆಗೂ ಸೆಟ್ಲ್ ಆದ್ರಲ್ಲ ಅಂತೇಳಿ. ಕೊನೆಗೆ ಅದು ಈಗ ಆಗಿದೆ. ಎಕ್ಸಾಮ್ ಆಗಸ್ಟ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ. ಬಟ್ ಇಲ್ಲಿವರೆಗೂ ಯಾವುದೇ ಒಂದು ನೇಮಕಾತಿ ಬಗ್ಗೆ ಯಾವುದೇ ಪ್ರಕ್ರಿಯೆ ಇಲ್ಲ. ಮಕ್ಕಳೆಲ್ಲ ತುಂಬಾ ನೊಂದಿದ್ದಾರೆ. ಅವರು ಬೆಳಗ್ಗೆ ಎದ್ರೆ ಅದೇ ಒಂದು ಟೆನ್ಷನ್ ಅಲ್ಲಿ, ನಾವು ಅವ್ರಿಗೆ ಸ್ವಂತನ ಮಾಡೋದಾಗಿದೆ, ಅವ್ರು ನಮಗೆ ಸ್ವಂತನ ಮಾಡೋದಾಗಿದೆ. ಮಕ್ಕಳು ಹೆಂಗಂದ್ರೆ ಇಷ್ಟು ದಿವಸ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಓದಿಸಿದ್ದಾರೆ, ನಾವು ಅದನ್ನ ಎಲ್ಲ ತೀರ್ಸ್ಬೇಕು. ತಂದೆ ತಾಯಿಗೆ ಏಜ್ ಮೀರೋಗಿದೆ, ಮದುವೆ ಇಲ್ಲ. ಯಾಕಂದ್ರೆ ಮದುವೆ ಆಗ್ಬೇಕಂದ್ರೆ ಒಳ್ಳೆ ಇದು ಇರಬೇಕು. ಮನೆಗೆ ತಂದೆ ತಾಯಿ ನೋಡ್ಕೊಳಕ್ ಆಗ್ತಾ ಇಲ್ಲ. ಇದು ಯಾವ ನರಕೆ ಆಗ್ಲಪ್ಪ. ಯಾಕಂದ್ರೆ ಈಗೇನ್ ಸರ್ಕಾರ ಮನವರಿಸ್ಕೋಬೇಕೇನಂದ್ರೆ ಉದ್ಯೋಗ ಭಾಗ್ಯ, ಬೆಳಕು ಇವೆಲ್ಲ ಕೊಡುತ್ತಲ್ಲ, ಅದೇ ರೀತಿ ಉದ್ಯೋಗವನ್ನು ಒಂದು ಭಾಗ್ಯ, ಅನ್ನ ಭಾಗ್ಯ ಹೇಗೆ ಮಾಡ್ತಿದಾರೋ ಅದೇ ರೀತಿ ಉದ್ಯೋಗ ಭಾಗ್ಯ ಕೊಟ್ಟಾಗ ಈಗಿನ ಯುವಜನತೆ ಏನಾಗುತ್ತೆ, ಒಳ್ಳೆ ದಾರಿಯಲ್ಲಿ ಹಿಡ್ಕೊಂಡು ತಂದೆ ತಾಯಿಗಳು ಸೇವೆ ಮಾಡಿ ದೇಶಕ್ಕೆ ಒಂದು ಹೆಸರಾಗಿರುತ್ತೆ, ಮಾಡ್ಲಾಗುತ್ತೆ. ಅದಕ್ಕೆ ಉದ್ಯೋಗ ಅನ್ನೋದು ಬಹಳ ಮುಖ್ಯ. ಓದಿ ವಿದ್ಯಾವಂತರಾಗಿ ನಾಳೆ ತಂದೆ ತಾಯಿಗೆ ನೋಡ್ಕೊಳ್ಳಿಲ್ಲ ಅಂದ್ರೆ ಅವ್ರಿಗೆ ಏನ್ ಮರ್ಯಾದೆ ಇರುತ್ತೆ ನೀವೇ ಹೇಳಿ. ತಂದೆ ತಾಯಿ ಆದ್ರೂ ಮಕ್ಕಳ ಬಗ್ಗೆ ಏನಂತ ಅಪೇಕ್ಷೆ ಮಾಡಬೇಕು. ಅದಕ್ಕೋಸ್ಕರ ದಯವಿಟ್ಟು ಆದಷ್ಟು ಬೇಗನೆ ಈಗ ಎಲ್ಲ ಇಲ್ಲಿ ನೋಡಿದ್ರೆ ಎಲ್ಲರೂ ಮಕ್ಕಳು ಕರ್ಕೊಂಡ್ ಬಂದಿದ್ದಾರೆ. ನೋವಾಗುತ್ತೆ, ನೋಡೋದು ತುಂಬಾ ನೋವಾಗುತ್ತೆ. ಆಮೇಲೆ ಈಗೆಲ್ಲ ನೋಡ್ರಿ ಎಷ್ಟು ಆಸೆಯಿಂದ ಬಂದಿದ್ದಾರೆ ಅಂದ್ರೆ, ಎಷ್ಟೆಷ್ಟು ನಾನೀಗ ಬಳ್ಳಾರಿಯಿಂದ ಬಂದಿದ್ದೀನಿ. ರಾತ್ರಿ ಈಗ ಹುಡ್ಕೋದಕ್ಕೆ ನನಗೆ ಅರ್ಧ ಗಂಟೆ ಆಯ್ತು ಇಷ್ಟು ಪ್ಲೇಸ್ ಹುಡ್ಕೋದಕ್ಕೆ. ಬಟ್ ಹೋಗೋಣ, ಹೋರಾಡೋಣ, ನಮ್ಮ ಸರ್ಕಾರ ನಮ್ಮೊಂದಿಗೆ ಇದೆ, ಮಾಡಲಿ. ಆದಷ್ಟು ಬೇಗ ಎಲ್ಲರ ಆಸೆಗಳನ್ನ ನೆರವೇರಿಸಿ ಇವ್ರಿಗೊಂದು ಜೀವನದಲ್ಲಿ ಬೆಳಕು ಕೊಡಲಿ ಅಂತ ನಾನು ಸರ್ಕಾರಕ್ಕೆ ಆಗಲಿ, ಸಂಬಂಧಪಟ್ಟ ಅಧಿಕಾರಿ ವರ್ಗದವರಿಗೆ ಮತ್ತು ಇಲ್ಲಿ ನಮ್ಮ ನೆರೆದಿರ್ತಕ್ಕಂಥ ಎಲ್ಲ ನಮ್ಮ ಅಣ್ಣ ತಮ್ಮಂದರಿಗೆ ನಾನು ಧನ್ಯವಾದನ ಹೇಳಕ್ ಇಷ್ಟಪಡ್ತೇನೆ. ಆದಷ್ಟು ಬೇಗ ನೇಮಕಾತಿ ಕೊಡ್ರಿ, ಅವರಿಗೆ ಬದುಕಿಗೆ ಆಶಯ ಕೊಡ್ರಿ. ಅವರೆಲ್ಲ ನಿಮ್ಗೆ ಒಳ್ಳೇದಾಗ್ಲಿ. ಜೈ ಭಾರತ್ ಮಾತೆ, ಜೈ ಕರ್ನಾಟಕ, ಜೈ ಜೈ.